ನೋಡಿ, ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಇಂಧನ, ಈ LPG ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ಕೊಂಡ್ರೆ ಅದು ತಪ್ಪು. ಇಡೀ ಜಗತ್ತು ಈಗ ತೈಲ ಮತ್ತು ಯುದ್ಧ ಭೂಮಿಯ ಮೇಲೆ ಲಕ್ಷ್ಯ ವಹಿಸಿದ್ರೆ ನಮ್ಮ ಭಾರತಕ್ಕೆ ಮತ್ತೊಂದು ಗಂಡಾಂತರ ಎದುರಾಗಿದೆ. ಏನು ಆ ಗಂಡಾಂತರ? ಈ ವರದಿ ನೋಡ್ಕೊಂಡ್ ಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದಿಂದ ಭಾರತಕ್ಕೆ ಹೊಸ ಶಾಕ್. ತೈಲ ಗ್ಯಾಸ್ ಅಷ್ಟೇ ಅಲ್ಲ, ರೂಪಾಯಿಗೆ ಗಂಡಾಂತರ. ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಗ್ಯಾಸ್ ದರ ಏರಿಕೆಯ ಕಾರ್ಮೋಡ ಕವಿದಿಲ್ಲ. ಬದಲಿಗೆ ಭಾರತವು ಇನ್ನೊಂದು ಮೌನದ ಸಂಕಷ್ಟವನ್ನ ಎದುರಿಸುತ್ತಿದೆ. ಅದೇ ಭಾರತೀಯ ರೂಪಾಯಿ ಕುಸಿತ. ದೇಶದ ಗಮನ ಯುದ್ಧ, ತೈಲ ಅನಿಲ ಬಿಕ್ಕಟ್ಟಿನ ಮೇಲಿರುವಾಗ ರೂಪಾಯಿ ಮೌಲ್ಯದ ಕುಸಿತ ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಾರತ ತನ್ನ ಇಂಧನ ಅವಶ್ಯಕತೆಗಳ ಬಹುಪಾಲನ್ನ ಆಮದು ಮಾಡುವ ದೇಶ. ಆದ್ದರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ನೇರವಾಗಿ ಆಮದು ಬಿಲ್ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಈ ನಡುವೆ ಜಾಗತಿಕ ವ್ಯಾಪಾರವು US ಡಾಲರ್ನಲ್ಲಿ ನಡೆಯುವುದರಿಂದ ಡಾಲರ್ ಬಲವರ್ಧನೆ ರೂಪಾಯಿಗೆ ಮತ್ತಷ್ಟು ಹೊಡೆತ ನೀಡುತ್ತಿದೆ. $93.49 ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ. ರೂಪಾಯಿ ಮೌಲ್ಯವು ಪ್ರತಿ ಡಾಲರ್ಗೆ 93.49 ಮಟ್ಟಕ್ಕೆ ಕುಸಿದು ಹೊಸ ಸಾರ್ವಕಾಲಿಕ ಕನಿಷ್ಠವನ್ನ ತಲುಪಿದೆ. ಈ ಕುಸಿತವು ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ದೇಶದ ಆರ್ಥಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ಸೂಚನೆ ಎನ್ನಲಾಗುತ್ತಿದೆ. The decline of the rupee under the UPA government was somehow a fault of the Prime Minister. If this decline is because of international forces beyond our government's control, then I think that places in perspective what happened during our time as well. So I think the rupee is obviously subject to a great deal of volatility these days. ರೂಪಾಯಿ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯೂ ಒಂದು. ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $180 ಬಿಲಿಯನ್ ತಲುಪುವ ಸಾಧ್ಯತೆಗಳಿವೆ. ಆದ್ದರಿಂದ ಹೂಡಿಕೆದಾರರು ಸುರಕ್ಷಿತ ಆಸ್ತಿಯಾದ ಡಾಲರ್ ಕಡೆಗೆ ತಿರುಗುತ್ತಿದ್ದಾರೆ. ಆದ್ದರಿಂದ US ಡಾಲರ್ ಬಲವರ್ಧನೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಇಂಧನ, ಈ LPG ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ಕೊಂಡ್ರೆ ಅದು ತಪ್ಪು. ಇಡೀ ಜಗತ್ತು ಈಗ ತೈಲ ಮತ್ತು ಯುದ್ಧ ಭೂಮಿಯ ಮೇಲೆ ಲಕ್ಷ್ಯ ವಹಿಸಿದ್ರೆ ನಮ್ಮ ಭಾರತಕ್ಕೆ ಮತ್ತೊಂದು ಗಂಡಾಂತರ ಎದುರಾಗಿದೆ. ಏನು ಆ ಗಂಡಾಂತರ? ಈ ವರದಿ ನೋಡ್ಕೊಂಡ್ ಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದಿಂದ ಭಾರತಕ್ಕೆ ಹೊಸ ಶಾಕ್. ತೈಲ ಗ್ಯಾಸ್ ಅಷ್ಟೇ ಅಲ್ಲ, ರೂಪಾಯಿಗೆ ಗಂಡಾಂತರ. ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಗ್ಯಾಸ್ ದರ ಏರಿಕೆಯ ಕಾರ್ಮೋಡ ಕವಿದಿಲ್ಲ. ಬದಲಿಗೆ ಭಾರತವು ಇನ್ನೊಂದು ಮೌನದ ಸಂಕಷ್ಟವನ್ನ ಎದುರಿಸುತ್ತಿದೆ. ಅದೇ ಭಾರತೀಯ ರೂಪಾಯಿ ಕುಸಿತ. ದೇಶದ ಗಮನ ಯುದ್ಧ, ತೈಲ ಅನಿಲ ಬಿಕ್ಕಟ್ಟಿನ ಮೇಲಿರುವಾಗ ರೂಪಾಯಿ ಮೌಲ್ಯದ ಕುಸಿತ ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಾರತ ತನ್ನ ಇಂಧನ ಅವಶ್ಯಕತೆಗಳ ಬಹುಪಾಲನ್ನ ಆಮದು ಮಾಡುವ ದೇಶ. ಆದ್ದರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ನೇರವಾಗಿ ಆಮದು ಬಿಲ್ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಈ ನಡುವೆ ಜಾಗತಿಕ ವ್ಯಾಪಾರವು US ಡಾಲರ್ನಲ್ಲಿ ನಡೆಯುವುದರಿಂದ ಡಾಲರ್ ಬಲವರ್ಧನೆ ರೂಪಾಯಿಗೆ ಮತ್ತಷ್ಟು ಹೊಡೆತ ನೀಡುತ್ತಿದೆ. $93.49 ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ. ರೂಪಾಯಿ ಮೌಲ್ಯವು ಪ್ರತಿ ಡಾಲರ್ಗೆ 93.49 ಮಟ್ಟಕ್ಕೆ ಕುಸಿದು ಹೊಸ ಸಾರ್ವಕಾಲಿಕ ಕನಿಷ್ಠವನ್ನ ತಲುಪಿದೆ. ಈ ಕುಸಿತವು ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ದೇಶದ ಆರ್ಥಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ಸೂಚನೆ ಎನ್ನಲಾಗುತ್ತಿದೆ. The decline of the rupee under the UPA government was somehow a fault of the Prime Minister. If this decline is because of international forces beyond our government's control, then I think that places in perspective what happened during our time as well. So I think
the rupee is obviously subject to a great deal of volatility these days. ರೂಪಾಯಿ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯೂ ಒಂದು. ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $180 ಬಿಲಿಯನ್ ತಲುಪುವ ಸಾಧ್ಯತೆಗಳಿವೆ. ಆದ್ದರಿಂದ ಹೂಡಿಕೆದಾರರು ಸುರಕ್ಷಿತ ಆಸ್ತಿಯಾದ ಡಾಲರ್ ಕಡೆಗೆ ತಿರುಗುತ್ತಿದ್ದಾರೆ. ಆದ್ದರಿಂದ ಯುಎಸ್ ಡಾಲರ್ ಬಲವರ್ಧನೆಯಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನೋಡಿ, ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಇಂಧನ, ಈ ಎಲ್ಪಿಜಿ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ಕೊಂಡ್ರೆ ಅದು ತಪ್ಪು. ಇಡೀ ಜಗತ್ತು ಈಗ ತೈಲ ಮತ್ತು ಯುದ್ಧ ಭೂಮಿಯ ಮೇಲೆ ಲಕ್ಷ್ಯ ವಹಿಸಿದ್ರೆ ನಮ್ಮ ಭಾರತಕ್ಕೆ ಮತ್ತೊಂದು ಗಂಡಾಂತರ ಎದುರಾಗಿದೆ. ಏನು ಆ ಗಂಡಾಂತರ? ಈ ವರದಿ ನೋಡ್ಕೊಂಡ್ ಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದಿಂದ ಭಾರತಕ್ಕೆ ಹೊಸ ಶಾಕ್. ತೈಲ ಗ್ಯಾಸ್ ಅಷ್ಟೇ ಅಲ್ಲ, ರೂಪಾಯಿಗೆ ಗಂಡಾಂತರ. ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಗ್ಯಾಸ್ ದರ ಏರಿಕೆಯ ಕಾರ್ಮೋಡ ಕವಿದಿಲ್ಲ. ಬದಲಿಗೆ ಭಾರತವು ಇನ್ನೊಂದು ಮೌನದ ಸಂಕಷ್ಟವನ್ನ ಎದುರಿಸುತ್ತಿದೆ. ಅದೇ ಭಾರತೀಯ ರೂಪಾಯಿ ಕುಸಿತ. ದೇಶದ ಗಮನ ಯುದ್ಧ, ತೈಲ ಅನಿಲ ಬಿಕ್ಕಟ್ಟಿನ ಮೇಲಿರುವಾಗ ರೂಪಾಯಿ ಮೌಲ್ಯದ ಕುಸಿತ ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಾರತ ತನ್ನ ಇಂಧನ ಅವಶ್ಯಕತೆಗಳ ಬಹುಪಾಲನ್ನ ಆಮದು ಮಾಡುವ ದೇಶ. ಆದ್ದರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ನೇರವಾಗಿ ಆಮದು ಬಿಲ್ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಈ ನಡುವೆ ಜಾಗತಿಕ ವ್ಯಾಪಾರವು ಯುಎಸ್ ಡಾಲರ್ನಲ್ಲಿ ನಡೆಯುವುದರಿಂದ ಡಾಲರ್ ಬಲವರ್ಧನೆ ರೂಪಾಯಿಗೆ ಮತ್ತಷ್ಟು ಹೊಡೆತ ನೀಡುತ್ತಿದೆ. $93.49 ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ. ರೂಪಾಯಿ ಮೌಲ್ಯವು ಪ್ರತಿ ಡಾಲರ್ಗೆ 93.49 ಮಟ್ಟಕ್ಕೆ ಕುಸಿದು ಹೊಸ ಸಾರ್ವಕಾಲಿಕ ಕನಿಷ್ಠವನ್ನ ತಲುಪಿದೆ. ಈ ಕುಸಿತವು ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ದೇಶದ ಆರ್ಥಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ಸೂಚನೆ ಎನ್ನಲಾಗುತ್ತಿದೆ. The decline of the rupee under the UPA government was somehow a fault of the Prime Minister. If this decline is because of international forces beyond our government's control, then I think that places in perspective what happened during our time as well. So I think the rupee is obviously subject to a great deal of volatility these days. ರೂಪಾಯಿ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯೂ ಒಂದು. ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $180 ಬಿಲಿಯನ್ ತಲುಪುವ ಸಾಧ್ಯತೆಗಳಿವೆ. ಆದ್ದರಿಂದ ಹೂಡಿಕೆದಾರರು ಸುರಕ್ಷಿತ ಆಸ್ತಿಯಾದ ಡಾಲರ್ ಕಡೆಗೆ ತಿರುಗುತ್ತಿದ್ದಾರೆ. ಆದ್ದರಿಂದ ಯುಎಸ್ ಡಾಲರ್ ಬಲವರ್ಧನೆಯಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.